ಇವತ್ತು ಬಿಜೆಪಿಯ ಆಪರೇಷನ್ ಕಮಲ ಅನ್ನುವಂತಹ ಎಲ್ಲಾ ಸಾಧ್ಯತೆಗಳು ಇಲ್ಲಿಯವರೆಗೂ ಕೂಡ ನಾವು ಆಗಬಹುದು ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ಆಗ್ತಾ ಇದೆ ಅನ್ನೋದನ್ನ ನೋಡಬಹುದು. ಮೊದಲ ಹಂತವಾಗಿ ಯಾವ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ ಬಿಜೆಪಿ ಅನ್ನೋದನ್ನ, ಪ್ಲಾನ್ ಎ ಬಿ ಸಿ ಅನ್ನೋದನ್ನ ನಿನ್ನೆಯಷ್ಟೇ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ಅದರಂತೆ ಆಪರೇಷನ್ ಪ್ಲಾನ್ ಎನ ಅವರು ಶುರು ಮಾಡಿಕೊಂಡಿದ್ದು, ಅದರಿಂದ ಯಶಸ್ಸನ್ನ ಕಂಡಿದ್ದಾರೆ. ಆದ್ರೆ ಇದು ಆಪರೇಷನ್ ಕಮಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಯಾರೂ ಕೂಡ ತಯಾರಿಲ್ಲ. ಪಕ್ಷೇತರ ಶಾಸಕರುಗಳನ್ನ ಹಿಂದೆ ಸರಿಸೋ ಮೂಲಕವಾಗಿ ಸರ್ಕಾರಕ್ಕೆ ಹಿನ್ನಡೆಯನ್ನ ಮಾಡೋದು, ನಂತರ ಅತೃಪ್ತ ಶಾಸಕರನ್ನ ತಮ್ಮತ್ತ ಸೆಳೆಯೋದು, ನಂತರ ಇನ್ನೂ ಬೇಕಾಗುವಂತಹ ನಂಬರ್ಸ್ಗಾಗಿ ಯಾರು ಹಸಿವಿನಿಂದ ಸಚಿವ ಸ್ಥಾನದ ಹಸಿವಿನಿಂದ ಇರ್ತಾರೋ ಅವರನ್ನ ಸೆಳೆಯುವಂತ ಒಂದು ಹಂತವನ್ನ ಇಟ್ಕೊಂಡಿರೋದು. ಹೀಗಾಗಿ ಮೊದಲ ಹಂತದಲ್ಲಿ ಪಕ್ಷೇತರ ಶಾಸಕರುಗಳಿಬ್ಬರು ಕೂಡ ತಮ್ಮ ಒಂದು ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಗೊತ್ತಾಗಿ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ನಿನ್ನೆಯಷ್ಟೇ ನೀವು ಹೇಳ್ತಾ ಇದ್ರಿ ಆಪರೇಷನ್ ಹಂತ ಮೊದಲವಾಗಿ ಇಬ್ಬರ ವಿಕೆಟ್ ಅಂತೂ ಸಾಧ್ಯತೆಗಳಿದೆ ಅಂತ. ಅದರಂತೆಯೇ ಪಕ್ಷೇತರ ಶಾಸಕರು ಇಬ್ಬರು ಕೂಡ ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಇದು ಆಪರೇಷನ್ ಕಮಲಾನಾ? ದಿವ್ಯಾ, ಇದು ಖಂಡಿತವಾಗಿ ಕೂಡ ಆಪರೇಷನ್ ಕಮಲ ಸ್ಪಷ್ಟ. ಯಾಕೆಂದ್ರೆ ಆಪರೇಷನ್ ಕಮಲದ ಇಂಚಿಂಚು ಮಾಹಿತಿಯು ಕೂಡ ಬಲ್ಲ ಮೂಲಗಳಿಂದ ಲಭ್ಯವಾಗ್ತಾ ಇತ್ತು. ಹಾಗಾಗಿ ಮೊದಲ ಹಂತವಾಗಿ ಇಬ್ಬರು ಪಕ್ಷೇತರ ಶಾಸಕರು ರಾಜೀನಾಮೆ ಕೊಡ್ತಾರೆ. ಅದಾದ ಬಳಿಕ ಅಸಲಿಯಾಟ ಶುರುವಾಗುತ್ತೆ ಅಂತಲೂ ಕೂಡ ದೊಡ್ಡ ಮಟ್ಟದ ನಾಯಕರು ಕೂಡ ಈ ಒಂದು ದೆಹಲಿಯಲ್ಲಿ ಕೂತ್ಕೊಂಡು ಎಲ್ಲಾ ರೀತಿಯ ಪ್ಲಾನ್ ರೂಪಿಸಿದ್ರು. ಅದನ್ನು ಕೂಡ ಕೆಲವು ಮೂಲಗಳಿಗೂ ಕೂಡ ತಿಳಿಸಿದ್ರು. ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಇಬ್ಬರು ಪಕ್ಷೇತರರು ಒಂದು ವಾಪಸಾತಿ ಅಂದ್ರೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ವಾಪಸ್ ಮಾಡಿ ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಪತ್ರ ಬರೆದಿದ್ದಾರೆ. ಅವರು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ. ಹಾಗಾಗಿ ಇವತ್ತು ಸಂಜೆಯಿಂದ ಎರಡನೇ ಹಂತದ ಆಪರೇಷನ್ ಶುರುವಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅತೃಪ್ತ ಕೈ ಶಾಸಕರು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಬೆಂಗಳೂರನ್ನು ತಲುಪುವಂತಹ ಚಾನ್ಸಸ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಹಾಗಾಗಿ ಅವರು ಬೆಂಗಳೂರಿಗೆ ಬಂದ ಬಳಿಕ ಮೆಗಾ ಡ್ರಾಮಾ ಆಗುವಂತಹ ಚಾನ್ಸಸ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಹಾಗಾಗಿ ಎರಡನೇ ಹಂತದಲ್ಲಿ ಆಪರೇಷನ್ ಅಲ್ಲಿ 8 ಜನ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೋ ಅಥವಾ 10 ಜನ ಕೊಡ್ತಾರೋ, 12 ಜನ ಕೊಡ್ತಾರೋ ಅಥವಾ 6 ಜನ ಕೊಡ್ತಾರೋ, ಇದು ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಕುತೂಹಲ. ಎಲ್ಲವನ್ನೂ ಕೂಡ ಯಡಿಯೂರಪ್ಪನವರು ಇದು ಗುರುಗ್ರಾಮದ ರೆಸಾರ್ಟ್ ನಿಂದಲೇ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಇಲ್ಲಿಂದ ಎಲ್ಲಾ ರೀತಿಯ ಸೂಚನೆ ಮತ್ತೆ ಪ್ರಕ್ರಿಯೆಗಳನ್ನು ಹೇಗೆ ನಡೆಸಬೇಕು ಅಂತಾನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ಪ್ರಕಾರವೇ ಪ್ಲಾನ್ ಪ್ರಕಾರವೇ ನಡೀತಾ ಇದೆ. ಹಾಗಾಗಿ ಪ್ಲಾನ್ ಎ ಈಗ ಸಕ್ಸಸ್ ಆಗಿದೆ. ಅಂದ್ರೆ ಇಬ್ಬರು ಪಕ್ಷೇತರರು ಬೆಂಬಲವನ್ನು ವಾಪಸಾತಿಯನ್ನ ಕೊಡಿಸೋದ್ರ ಬಗ್ಗೆ ಈಗಾಗಲೇ ರಾಜ್ಯಪಾಲರು ಕೊಟ್ಟಿದ್ದಾರೆ. ಹಾಗಾಗಿ ಪ್ಲಾನ್ ಬಿ ಮತ್ತೆ ಸಿ ಸಕ್ಸಸ್ ಆಗುತ್ತಾ, ಆಪರೇಷನ್ 2 ಮತ್ತೆ 3ನೇ ಹಂತ ಸಕ್ಸಸ್ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ದಿವ್ಯಾ, ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರವಾಗ್ತಿದ್ದನ್ನ ನೋಡಿದಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು. ರವೀಶ್, ಯಾರನ್ನು ಕೂಡ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಇದು ಮಾಧ್ಯಮಗಳ ಸೃಷ್ಟಿ, ಮನೆ ಹಾಳ್ ಕೆಲಸವನ್ನ ಮಾಡಬೇಡಿ ಅಂತ. ಈಗೇನಂತಾರೋ? ಖಂಡಿತವಾಗಿ ಕೂಡ ಯಾವತ್ತು ರಾಜಕಾರಣಿಗಳ ಬುಡಕ್ಕೆ ಬರುತ್ತೋ ಆಗ ಮಾಧ್ಯಮಗಳ ವಿರುದ್ಧ ತಿರುಗಿ ಬೀಳ್ತಾರೆ. ಇದು ಬಹಳಷ್ಟು ವರ್ಷಗಳಿಂದಲೂ ಕೂಡ ನಡ್ಕೊ ಬಂದಿರತಕ್ಕಂಥದ್ದು. ರಾಜಕಾರಣಿಗಳಿಗೆ ಈಗ ಯಾವಾಗ್ಲೂ ಕೂಡ ಅವ್ರು ಹೊಗಳಬೇಕು, ಅವ್ರ ಪರ ಇರಬೇಕು ಅಂತ ಕೂಡ ಇದು ಮಾಡ್ತಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ವಾಸ್ತವ ಸ್ಥಿತಿ ಏನಿದೆ ಅದನ್ನ ವಿವರಿಸುವಂತ ಪ್ರಯತ್ನವೂ ಕೂಡ ಮಾಧ್ಯಮಗಳು ಮಾಡ್ತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ, ಯಾಕೆಂದ್ರೆ ಬಿಜೆಪಿಯ ಕೆಲ ನಾಯಕರು ಕೂಡ ಸಿಟ್ಟಾಗಿದ್ದಾರೆ, ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಮಾಧ್ಯಮದವರು ಆಪರೇಷನ್ ಕಮಲ ತೋರಿಸ್ತೀರಾ ಅಂತ. ಈಗ ಅವ್ರದ್ದು ಕೂಡ ಬಟ ಬಯಲಾಗಿದೆ. ಅವರು ಕೂಡ ಆಪರೇಷನ್ ಕಮಲ ಮಾಡ್ತಾ ಇರ್ತಕ್ಕಂಥದ್ದು ಬಹಿರಂಗಗೊಂಡಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನ ಕೈ ಶಾಸಕರು ಕೂಡ ಬಿಜೆಪಿಯ ಶಾಸಕರ ಜೊತೆ ಇರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ನಮಗೆ ಸಿಕ್ಕಿವೆ, ಅದು ಕೂಡ ಬಹಿರಂಗ ಆಗಿದೆ. ಹಾಗಾಗಿ ಇನ್ನು ಮುಂದೆ ಅವರು ಮಾಧ್ಯಮಗಳನ್ನ ಬ್ಲೇಮ್ ಮಾಡೋದಿಲ್ಲ. ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಮೆಗಾ ಫೈಟ್ ಶುರುವಾಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಕುಮಾರಸ್ವಾಮಿ ಅವರು ಯಾವ ದಾಳವನ್ನು ಉರುಳಿಸ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ರೀ ಆಪರೇಷನ್ಗೆ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಡೆಯಿಂದ ಟ್ರೈ ಮಾಡ್ತಾ ಇದ್ದಾರಾ ಅಥವಾ ಏನು ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಈ ಕಾರಣದಿಂದಾಗಿ ಈಗಾಗಲೇ ಯಡಿಯೂರಪ್ಪನವರ ಸುಪರ್ದಿಯಲ್ಲಿ 92 ಶಾಸಕರಿದ್ದಾರೆ ಮತ್ತು ಉಳಿದಂತವರು ಕೂಡ ಅವರ ಅನುಮತಿಯ ಮೇರೆಗೆ ತೆರಳಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಏನಾಗುತ್ತೆ ಆಪರೇಷನ್ ಅನ್ನು ಕೂಡ ಕಾದ್ ನೋಡಬೇಕಾಗಿದೆ. ಪಕ್ಷೇತರ ಶಾಸಕರು ಬೆಂಬಲವನ್ನು ವಾಪಸ್ ಪಡೆದ ಬಳಿಕ ಯಡಿಯೂರಪ್ಪನವರು ಇಲ್ಲಿರ್ತಕ್ಕಂಥ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಆ ಒಂದು ಹೋಟೆಲ್ ರೆಸಾರ್ಟ್ ಏನಿದೆ, ಆ ಒಂದು ರೆಸಾರ್ಟ್ ಒಳಗಡೆ ಮೇನ್ ಹಾಲ್ ಇದೆ, ಅಲ್ಲಿ ಒಂದು ಡೈನಿಂಗ್ ಹಾಲ್ ಇದೆ. ಆ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲಾ ಶಾಸಕರುಗಳ ಜೊತೆ ಮಾತುಕತೆಯನ್ನು ನಡೆಸಿ ಈಗ ತಾನೇ ಆ ಪಕ್ಷೇತರ ಶಾಸಕರು ಬೆಂಬಲವನ್ನು ವಾಪಸ್ ಪಡೆದ ಬಳಿಕ ಹೊರಗಡೆ ಬಂದು ಈಗಾಗಲೇ ವಾಕಿಂಗ್ ಹೋಗಿದ್ದಾರೆ ಯಡಿಯೂರಪ್ಪನವರು. ಅಂದ್ರೆ ಎಲ್ಲವನ್ನೂ ಕೂಡ ಇಲ್ಲೇ ಕೂತ್ಕೊಂಡು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಆದ್ರೆ ಆಪರೇಷನ್ ಹಂತ 2 ಮತ್ತೆ ಹಂತ 3ನೇ ಹಂತ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ,
ಆದ್ರೆ ನಾಗೇಶ್ ಮತ್ತು ಶಂಕರ್ ಇಬ್ರು ಕೂಡ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ಕಾರ್ಯವೈಖರಿಯಿಂದ ನಮ್ಗೆ ಅಸಮಾಧಾನ ಇದೆ ಅಂತ ಅಷ್ಟೇ ಹೇಳ್ತಾರೆ. ಆದ್ರೆ ನಮ್ಮ ಬೆಂಬಲ ಬಿಜೆಪಿಗೆ ಇದೆ ಅನ್ನೋದನ್ನ ಎಲ್ಲೂ ಕೂಡ ಅವರು ಉಲ್ಲೇಖ ಮಾಡೋಲ್ಲ. ಹಾಗಿದ್ರೆ ಇದನ್ನ ಯಾವ ರೀತಿ ಪರಿಭಾವಿಸಬೇಕು? ಖಂಡಿತವಾಗಿಯೂ ಕೂಡ ಇದು ಆಪರೇಷನ್ ಮೊದಲ ಹಂತದ ಪ್ರಕ್ರಿಯೆ. ಯಾಕೆಂದ್ರೆ ಈಗಾಗಲೇ ಬೆಂಬಲವನ್ನು ವಾಪಸಾತಿ ಆಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಅಲ್ಲಿ ಇದ್ಕೊಂಡು, ಅದು ಹೋಟೆಲ್ ಅಲ್ಲಿ ಬಿಜೆಪಿಯ ಶಾಸಕರ ಜೊತೆ ಇದ್ಕೊಂಡು ಈ ರೀತಿ ಮಾಡಿದ್ದಾರೆ ಅಂದ್ರೆ ಅದನ್ನ ಅರ್ಥೈಸ್ಕೋಬಹುದು. ಸದ್ಯದ ಮಟ್ಟಿಗೆ ಅವರ ಬೆಂಬಲ ಬಿಜೆಪಿಗೆ ಇರಬಹುದಾ ಅನ್ನೋದ್ರ ಬಗ್ಗೆ ಕೂಡ. ಯಾಕೆಂದ್ರೆ ಈಗಾಗಲೇ ಆಪರೇಷನ್ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಶಾಸಕರುಗಳೇ ಆ ಹೋಟೆಲ್ ಅಲ್ಲಿ ಇದ್ದಾರೆ. ಅವ್ರ ಜೊತೆಯಲ್ಲೇ ಈ ಒಂದು ಪಕ್ಷೇತರ ಶಾಸಕರು ಕೂಡ ಗುರುತಿಸ್ಕೊಳ್ತಾರೆ ಅಂದ್ರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಕೂಡ ಅರ್ಥವನ್ನು ಕೂಡ ಕೊಡುತ್ತೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇವತ್ತು ಸಂಜೆಯ ಬಳಿಕ ಮತ್ತಷ್ಟು ಬೆಳವಣಿಗೆಗಳು ನಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಕೈ ಅತೃಪ್ತ ಶಾಸಕರೆಲ್ಲರೂ ಕೂಡ ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಬಂದ್ಬಿಡ್ತಾರಾ ಅಥವಾ ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಇವರಿಗೆ ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ 3-4 ದಿನ ಅಲ್ಲೆಲ್ಲೋ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಇವತ್ತು ಸುದ್ದಿಗೋಷ್ಠಿ ನೀಡಿ ಅವರ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ಳುವಂತ ಸ್ಟೇಟ್ಮೆಂಟ್ ಕೊಡ್ತಿರ್ಲಿಲ್ಲ. ಅಲ್ಲೇ ನಿಂತು ಹೇಳ್ಬೋದಿತ್ತಲ್ವಾ. ಇವಾಗ ಅವರಿಗೆ ದಿಢೀರಂತ ಜನರ ಬಗ್ಗೆ ಕಾಳಜಿ ಉಟ್ಕೊಂಡ್ಬಿಡ್ತಾ ಅಲ್ಲೆಲ್ಲೋ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಕೇವಲ ಜನರ ಬಗ್ಗೆ ಮತ್ತೆ ಜನರ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಪಕ್ಷೇತರ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೆಪ ಅಷ್ಟೇ. ಆದ್ರೆ ಬೇರೆ ಬೇರೆ ರಾಜಕೀಯ ಚಟುವಟಿಕೆಗಳಿಗೆ ಒಳಗಾಗಿದ್ದಾರೆ. ಆ ಒಂದು ಆಪರೇಷನ್ ಪ್ರಕಾರವೇ ಇವರು ಕೂಡ ನಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಜನರನ್ನ ಯಾಮಾರಿಸೋದಕ್ಕೂ ಕೂಡ ಆಗೋದಿಲ್ಲ. ಜನರು ಕೂಡ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಎಸ್ ರವೀಶ್, ಥ್ಯಾಂಕ್ ಯು. ನೋಡೋಣ ಮುಂದಿನ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ. ಮೊದಲ ಹಂತ ಅಂತೂ ಮಾಡಿ ಮುಗಿಸಿದೆ ಬಿಜೆಪಿ. ನೆಕ್ಸ್ಟ್ ಏನಾಗುತ್ತೆ ಅಂತ. ಬಿಜೆಪಿಗೆ ಸದ್ಯ 104 ಶಾಸಕರಿದ್ದಾರೆ. ಈ ಪಕ್ಷೇತರಿಬ್ರು ಕೂಡ ಕೈ ಜೋಡಿಸಿದ್ರೆ ಬಿಜೆಪಿಯ ನಂಬರ್ 106 ಆಗುತ್ತೆ. ಆದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಅವರಿಗೆ ಬೇಕಾಗೋದು ಇನ್ನೂ 13 ಶಾಸಕರ ಒಂದು ಬೆಂಬಲ. ಹೀಗಾಗಿ ಅವರು ಅದು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಬಯಸಿದ್ದಾರೆ. ಮುಂದುವರೆದು ಅವರು ಭಾರತೀಯ ಜನತಾ ಪಾರ್ಟಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಅವರಿಗೆ ಅವರ ಇಚ್ಛೆಗೆ ಸಂಬಂಧಪಟ್ಟಿದ್ದು. ನಾವು ಅದರ ಬಗ್ಗೆ ಏನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ನಿಜ, ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಕೆಡವಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ನಮ್ಮ ಶಾಸಕರಿಗೆ ಹಣ, ಅಧಿಕಾರದ ಆಸೆ ತೋರಿಸಿ ಅವ್ರನ್ನೆಲ್ಲ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರು ಶಾಸಕರು ಮುಂಬೈಗೆ ಹೋಗಿದ್ದಾರೆ, ಕರ್ಸ್ಕೊಂಡಿದ್ದಾರೆ, ಅವರನ್ನು ಹಿಡಿದಿಟ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಬೆಳವಣಿಗೆ ಆಗಿದೆ. ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ನಮ್ಮ ಉಮೇಶ್ ಜಾಧವ್ ಅಂತಕ್ಕಂಥ ಶಾಸಕರು ಅವರು ಇರೋದನ್ನ ಕೂಡ ತಾವು ತೋರಿಸಿದ್ದೀರಿ. ಇದು ನಮಗೆಲ್ಲರಿಗೂ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ. ಅವ್ರು ಏನೇ ಮಾಡಿದ್ರು ಕೂಡ ಸರ್ಕಾರವನ್ನ ಅಸ್ಥಿರ ಮಾಡೋದಕ್ಕೆ ಅಥವಾ ಕೆಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಶಾಸಕರು 7ಕ್ಕೂ ಹೆಚ್ಚು ಜನ ಇನ್ನು ಸಂಪರ್ಕ ಇಲ್ಲ, ಅವು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮಗೇನು ಗೊತ್ತಿಲ್ಲ. ಯಾರು ಹೋಗಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಉಮೇಶ್ ಜಾಧವ್ ಅವರು ಹೋಗಿದ್ ಮಾತ್ರ ಈಗ ನೀವು ಮಾಧ್ಯಮದಲ್ಲಿ ತೋರಿಸಿದ್ದನ್ನ ನಾವು ನೋಡಿದ್ದೇವೆ. ಎಷ್ಟು ಜನ ಶಾಸಕರನ್ನ ಅವರು ಈಗಾಗಲೇ ಕರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತೀವಿ, ಖಂಡಿತವಾಗಿ ಅವ್ರಿಗೆ ಮನವೊಲಿಸ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ. ಸರ್ಕಾರ ಅಸ್ಥಿರ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಎಷ್ಟು ಜನ ಶಾಸಕರು ಹೋಗಿದ್ದಾರೆ ನೋಡಿ, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ದೇಶದಲ್ಲಿ ಕಾನೂನುಗಳು ಮಾಡಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾನೂನಿಗೆ ಬೆಲೆ ಇದೆ. ಆದ್ರಿಂದ ಅದ್ರ ಬಗ್ಗೆ ನಾನು ವಿವರವಾಗಿ ಏನು ಹೇಳಕ್ ಹೋಗೋದಿಲ್ಲ. ಒಟ್ಟಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಅಸ್ಥಿರ ಆಗೋದಿಲ್ಲ. ಈಗಲೂ
ಕೂಡ ಎಲ್ಲರೂ ಹೇಳ್ತಾ ಇರೋದು, ಈಗ ಪರಮೇಶ್ವರ್ ಅವ್ರು ಮಾತನಾಡ್ತಾ ಅವ್ರು ಹೇಳಿದ್ದು ಇಷ್ಟೇ, ಸರ್ಕಾರ ಸುಭದ್ರವಾಗಿದೆ, ಅಭದ್ರತೆ ನಮಗೆ ಕಾಡ್ತಾ ಇಲ್ಲ. ಇಬ್ರು ಪಕ್ಷೇತರ ಶಾಸಕರು ಅವರ ಒಂದು ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಅವರು ಬಿಜೆಪಿ ಜೊತೆಗೆ ಹೋಗ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅವರಿಗೆ ಆ ಸ್ವಾತಂತ್ರ್ಯವಿದೆ, ಅವರು ಇರೋದಕ್ಕೂ ಸಹ ನಾವು ಒಪ್ಪಿಗೆಯನ್ನ ಸೂಚಿಸ್ತೀವಿ. ಹೋಗ್ತೀವಿ ಅಂದ್ರೂ ಕೂಡ ನಮ್ಮ ಒಂದು ಯಾವ ಒಂದು ಬೇಜಾರು ಇಲ್ಲ, ಅವ್ರು ಹೋಗೋರು ಹೋಗ್ಬೋದು. ನಮ್ಮ ಶಾಸಕರಿಗೆ ಏನು ಅಸಮಾಧಾನ ಇದೆ ಅನ್ನೋದನ್ನ ನಾವು ಸಮಾಧಾನ ಪಡಿಸುವಂತಹ ಪ್ರಯತ್ನಗಳನ್ನ ಮಾಡ್ಕೊಳ್ತೀವಿ ಅಂದ್ರು.